ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಡ್ರೈವರ್ ಗುರೇಶ್ ಮಾತಾಡಕತ್ತೀನಿ. ಇವತ್ತು ಯುಗಾದಿ ಅಮಾವಾಸ್ಯೆ. ಇವತ್ತು ಸಾಕಷ್ಟು ಫೋನ್ ಬಂದೋದು ನಂಗೆ ಬೆಳಗ್ಗಿಂದ. ಯಾಕೆ ಬಂದು ಹೋಗೋದು ಅಂತಂದ್ರೆ ರೋಣಲ್ಲಿಂದ ಗಜೇಂದ್ರಗಡ, ಸೂಡಿ, ಹೊಳ್ಳಿ ಮಲ್ಲಾಪುರ, ವಿಲ್ಗೋಳ, ನೆರೆಗಲ್, ಅಬ್ಬಿಗೇರಿ, ಗಜೇಂದ್ರಗಡದ ದಾಟಿ ಅದು ಇನ್ನೊಂದು ಯಾವುದು ಮಚ್ಚ ಅದ ಕುಷ್ಟಗಿಯಿಂದ ಎಲ್ಲ ಫೋನ್ ಮಾಡತ್ತಿದ್ರು. ಅಣ್ಣ ನೀನು ಒಡೆಯನ್ಬೆಲ್ಲು ಬಳಿ ಪದ್ಮಾವತಿಗೆ ಹೋಗ್ತಿದ್ದಿಲ್ಲ, ಯಾವ ರೂಟ್ ಹೋಗ್ತಿದ್ದಿ, ಎಲ್ಲಿ ಬರುತ್ತೆ ಅಂತ ಕೇಳಿದರು. ಬಟ್ ನಾನು ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಹೇಳಕತ್ತೀನಿ. ಗದಗ, ಅಬ್ಬಿಗೇರಿ, ರೋಣ, ಗಜೇಂದ್ರಗಡ, ಕುಷ್ಟಗಿ ಈ ಕಡೆ ಭಾಗದವ್ರು ಏನಿದಿರಲ್ಲ, ಡೈರೆಕ್ಟಾಗಿ ನೀವು ಗದಗ ಮೇಲೆ ಹೋಗಬೇಕು. ಯಾಕಂತಂದ್ರೆ ಗದಗ ಮೇಲೆ ಬಂದು ನೀವು ಲಕ್ಷ್ಮೇಶ್ವರ ರೂಟು, ಹಾನಗಲ್ಲು ಹೀಗೂ ಹೋಗ್ಬೋದು. ಹುಬ್ಳಿ, ತಡಸ, ಸಿರಿಸಿ ಹಿಂಗೂ ಹೋಗ್ಬೋದು. ಬಟ್ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ರೋಡು ಲಕ್ಷ್ಮೇಶ್ವರ ರೋಡ್ ಸ್ವಲ್ಪ ಅಷ್ಟೊಂದು ಸರಿ ಇಲ್ಲ. ಹಾಗಾಗಿ ಎಲ್ಲರೂ ಹುಬ್ಳಿ, ತಡಸ, ಮುಂಡಗೋಡ ಹಿಂಗೆ ಹೋಗ್ತಾರೆ. ಹಾಗಾಗಿ ನೀವು ಡೈರೆಕ್ಟಾಗಿ ಏನು ಮಾಡಿರಪ್ಪ ಅಂತಂದ್ರೆ ತಡಸ ಕ್ರಾಸಿಗೆ ಬರ್ರಿ. ಫಸ್ಟ್ ಕ್ಲಾಸ್ ರೋಡ್ ಒಂದು ಚಲೋ ಐತಿ. ತಡಸ ಕ್ರಾಸಿಂದ ಡೈರೆಕ್ಟಾಗಿ ನೀವು ಸಿರಿಸಿ ಬರ್ರಿ. ಸಿರಿಸಿಯಿಂದ ಸಿದ್ದಾಪುರ ಆದಮೇಲೆ ಜೋಗ್ ಫಾಲ್ಸ್ ಎಂಟ್ರೆನ್ಸ್ ಫಸ್ಟ್ ಗೇಟಲ್ಲೇ ಒಂದು ರೋಡ್ ಹೋಗುತ್ತೆ. ಭಟ್ಕಳ, ಸಿಗಂದೂರು ಅಂತಂದು ಒಂದು ರೋಡ್ ಹೋಗುತ್ತೆ, ಡಾಂಬರ್ ರೋಡ್. ಆ ರೋಡ್ ಅಂದ ಸ್ವಲ್ಪ ಅಲ್ಲಿ ಮುಂದೆ ಹೋಗ್ರಿ. ಮುಂದೆ ಹೋದ ತಕ್ಷಣ ನಿಮ್ಮ ಲೆಫ್ಟಿಗೆ ಒಂದು ಕೆರೆ ಬರ್ತೈತಿ. ಬೋಟಿಂಗು ಆಡ್ತಾರೆ, ಕೆರೆ ಬರ್ತೈತಿ. ಆ ಕೆರೆಯಿಂದ ಅಲ್ಲೇ ಇಮಿಡಿಯೇಟ್ಲಿ ಟರ್ನ್ ಮಾಡ್ಕೊಂಡ್ರೆ ಅಲ್ಲಿ ಬಳಿ ಪದ್ಮಾವತಿ ಹೋಗುವ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಹೋಗಿ ಅಲ್ಲಿಂದ ಟರ್ನ್ ಮಾಡ್ಕೊಂಡು ಸ್ವಲ್ಪ ಒಂದು 4-5 ಕಿಲೋಮೀಟ್ರ್ ಹೋದ್ಬಿಟ್ಲೆ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಬರ್ತೈತಿ. ಆ ಚೆಕ್ ಪೋಸ್ಟ್ದಾಗ ನಿಮ್ಮದು ಗಾಡಿದಾಗ ಎಷ್ಟು ಜನ ಅದಿರಿ ಅಂತಂದು ಒಂದು ಗಾಡಿ ಎಂಟ್ರಿ ಮಾಡ್ಕೊತಾರೆ. ಅದರೊಳಗೆ ಬುಕ್ದೊಳಗೆ ಬರ್ಕೊತಾರೆ. ಎಂಟ್ರಿ ಮಾಡ್ಕೊಂಡ ತಕ್ಷಣ ನೀವು ಗಾಡಿ ಒಳಗೆ ಎಷ್ಟು ಜನ ಅದಿರಿ ನೋಡು, 5 ಜನ ಇದ್ರೆ 5 ಜನದೊಳಗೆ ಯಾರಾದರೂ ಒಬ್ರದ್ದು ಒಂದು ಆಧಾರ್ ಕಾರ್ಡ್ ಕೊಟ್ಟು ಅಲ್ಲಿ ಎಂಟ್ರಿ ಮಾಡಿಸ್ಬೇಕಾಗ್ತೈತಿ. ಎಂಟ್ರಿ ಮಾಡಿಸಿ ಆಮೇಲೆ ನಿಮ್ಗೆ ಒಂದು ಚೀಟಿ ಕೊಡ್ತಾರೆ. ದಯವಿಟ್ಟು ಅದನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಚೀಟಿ ವಾಪಸ್ ಬರೋ ಮುಂದಾಗ ಅದನ್ನು ಕೇಳಿದ ಕೊಡ್ತಾರೆ. ಕೊಟ್ಮೇಲೆ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗ್ಬೋದು. ಸ್ವಲ್ಪ ರೋಡ್ ಸ್ವಲ್ಪ ಭಾಳ ಅಂದ್ರೆ ಭಾಳ ಕೆಟ್ಟೈತಿ. ಹಂಗಾಗಿ ಸ್ವಲ್ಪ ಭಾಳ ಫಾಸ್ಟ್ ಏನು ಹೋಗಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಹೋಗಿ ಅಲ್ಲಿ ದರ್ಶನ ಮಾಡಿರಿ. ಆ ತಾಯಿಗೆ ಏನೂ ಬೇಕಿಲ್ಲರಿ. ಆ ತಾಯಿಗೆ ಬೇಕಾಗಿರೋದೇನೋ ಹಸಿರು ಬಳಿ. ಆ ಹಸಿರು ಬಳಿ ಕೊಟ್ಟರೆ ನಿಮ್ಮ ಕಷ್ಟ ಏನೇ ಇರಲಿ, ಮದುವೆ ಇರ್ಬೋದು, ನಿಮ್ಮದು ಆಸ್ತಿ ಇರ್ಬೋದು, ನಿಮ್ಮ ಮಗಳ ಎಜುಕೇಷನ್ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಸಮಸ್ಯೆ ಏನೈತೆ ನೋಡ್ರಿ, ಆ ತಾಯಿ ಹತ್ರ ಬೇಡ್ಕೊಂಡ್ಮೇಲೆ ನೀವು ಎಷ್ಟು ಹಸಿರು ಬಳಿ ಆ ತಾಯಿಗೆ ಕೊಡ್ತೀನಿ ಅಂತಂದು ಬೇಡ್ಕೊಂಡಿರ್ತಿರಲ್ಲ, ನಿಮ್ಮ ಆಸೆ ನೆರವೇರಿದ ಮೇಲೆ ಬಂದು ಆ ತಾಯಿಗೆ ಹಸಿರು ಬಳೆನ ಕೊಡಿಸಿ ಹೋದ್ರೆ ಮುಗೀತ್ರಿ. ಇಷ್ಟೇ. ಯಾಕಂದ್ರೆ ನಿಮ್ಗೆ ಯಾರಿಗಾರ ಒಡೆಯನ್ಬೆಲ್ಲು ಬಳಿ ಪದ್ಮಾವತಿಗೆ ಏನಾರ ರೂಟ್ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನಂಗೊಂದು ಕಮೆಂಟ್ದಾಗ ಒಂದು ಮೆಸೇಜ್ ಹಾಕ್ರಿ. ನಾನು ಅವ್ರಿಗೆ ನಿಮ್ಮ ಫೋನ್ ನಂಬರ್ ಸೆಂಡ್ ಮಾಡ್ತೀನಿ. ಅಲ್ಲಿ ಹೋಗಿ ಬೇಕಾರೆ ನಾ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮ್ಗೆ. ಅಲ್ಲಿ ನಾಗದೋಷನೂ ಪೂಜೆ ಮಾಡ್ತಾರೆ ರೀ. ಹಾಗಾಗಿ ನೀವು ಅಲ್ಲಿ ಒಂದು ದಿನ ಸ್ಟೇ ಉಳಿಬೇಕಂದ್ರೆ ಒಂದು ದಿನ ಮುಂಚೆ